ಎಲ್ರಿಗೂ ನಮಸ್ಕಾರ. ಇದು ನರೇನ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ಒಂದು ಅತ್ಯಂತ ಖುಷಿ ಪಡುವಂತ ವಿಷಯ ಅಂದ್ರೆ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಲ್ಲಿ ನೇಮಕಾತಿಯನ್ನು ಹೊರಡಿಸಿದೆ. 2026ರಲ್ಲಿ ಒಂದು ಅದ್ಭುತವಾದ ಅವಕಾಶಗಳಿದೆ. ಯಾರಿಗೆಲ್ಲ ಅವಕಾಶ ಇದೆ, ಅರ್ಜಿ ಕ್ರಮ ಹೇಗೆ, ಎಲ್ಲ ಸಂಪೂರ್ಣ ಮಾಹಿತಿ ಇವತ್ತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡ್ತಾ ಹೋಗಿ. ಇಲ್ಲಿ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 630 ಪ್ಲಸ್ ಹುದ್ದೆಗಳು ಅಂತೇಳಿ. ಯಾರಿಗೆ ಏಜ್ ಲಿಮಿಟ್ ಎಷ್ಟು, ಯಾವ್ಯಾವ ಅರ್ಹತೆ ಇರಬೇಕು, ಎಲ್ಲ ಮಾಹಿತಿಯನ್ನು ಇವತ್ತು ಕೊಡ್ಲಿಕ್ಕಿದ್ದೇನೆ. ನೋಡ್ತಾ ಹೋಗುವ. ಇಲ್ಲಿ ಈ ಸ್ಲೈಡ್ ಅಲ್ಲಿ ಒಂದು ನೋಟದಲ್ಲಿ ನೇಮಕಾತಿ ವಿವರ ಅಂತ ನಾನು ಏನ್ ಟೈಟಲ್ ಕೊಟ್ಟಿದ್ದೇನೆ. ಯಾವ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ. ಯಾವ ಇಲಾಖೆಯಲ್ಲಿ? ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಲ್ಲಿ. ಯಾರ ಮುಖಾಂತರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ನೋಡಿ ವಿದ್ಯಾರ್ಥಿಗಳೇ ಅಂದ್ರೆ ಈಗ ಏನು ಅಭ್ಯರ್ಥಿಗಳಿದ್ದೀರಿ, ಕರ್ನಾಟಕ ಸರ್ಕಾರ 2 ಸಂಸ್ಥೆಗಳ ಮುಖಾಂತರ ನೇಮಕಾತಿ ಮಾಡ್ತದೆ. ಒಂದು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇನ್ನೊಂದು KEA, ಇದು ಕರ್ನಾಟಕ ಕೃಷಿ ಇಲಾಖೆ ವತಿಯಿಂದ ಈ ಹುದ್ದೆಗಳನ್ನು ನೇಮಕ ಮಾಡುವ ಸಂಸ್ಥೆ ಯಾವುದು? KEA. ನೆಕ್ಸ್ಟ್ ಎಷ್ಟು ಅಂತ ಹೇಳಿದ್ರೆ 630 ಪ್ಲಸ್ 2 ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಆಮೇಲೆ ನೇರ ನೇಮಕಾತಿ ಅಂತ ಕೊಟ್ಟಿದ್ದೇನೆ. ಹೇಗೆ ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಆಗ್ತದೆ. OMR ಸೀಟ್ ಕೊಡ್ತಾರೆ, ಪೇಪರ್ಗಳಿದೆ. ಆ ಪೇಪರ್ಗಳಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಇದನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ. ಇಂಟರ್ವ್ಯೂ ಇಲ್ಲ, ಏನಿಲ್ಲ. ಬಹಳ ಅದ್ಭುತವಾದ ಅವಕಾಶ. ಆಮೇಲೆ ನಿಮ್ಗೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದೇನೆ. KEA ಕರ್ನಾಟಕದ ಏನು ನೇಮಕಾತಿ ಸಂಸ್ಥೆ ಇದೆ, ಅಧಿಕೃತ ವೆಬ್ಸೈಟ್ ಕೂಡ ಇಲ್ಲಿದೆ. ಓಕೆ. ನೆಕ್ಸ್ಟ್ ಹುದ್ದೆಗಳು ಯಾವುದು ಅಂತ. ಒಂದು ಕೃಷಿ ಅಧಿಕಾರಿ ಅಂತ ಹೇಳಿ. ನೋಡಿ, ತುಂಬಾ ಹುದ್ದೆಗಳಿದೆ ಅಲ್ಲಿ. ಅದರಲ್ಲಿ ಈಗ ಭರ್ತಿ ಮಾಡ್ತಾ ಇರೋ ಬಹಳ ಅದ್ಭುತವಾದ ವ್ಯವಸ್ಥೆ ಇದೆ ಅಲ್ಲಿ. ಕೃಷಿ ಅಧಿಕಾರಿ. ಇನ್ನೊಂದು ಸಹಾಯಕ ಕೃಷಿ ಅಧಿಕಾರಿ. ಹುದ್ದೆಗಳು ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಷ್ಟು ಹುದ್ದೆಗಳಿದೆ ಎಲ್ಲ ಡೀಟೇಲ್ಸ್ ಇದೆ. ವೇತನ ಶ್ರೇಣಿ 69,250. ನೋಡಿ ಎಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ. ಆಮೇಲೆ ಸಹಾಯಕ ಕೃಷಿ ಅಧಿಕಾರಿಗೆ 65,950 ರೂಪಾಯಿ. ಪ್ರಾರಂಭಿಕವಾಗಿ ಇದು ಬೇಸಿಕ್. ಇದಕ್ಕೆ ಮತ್ತೆ TAD ಎಲ್ಲ ಸೇರಿದಾಗ ಇನ್ನೂ ಅದ್ಭುತವಾದ ಅವಕಾಶಗಳಿದೆ. ಯಾವ ಗ್ರೂಪಿಗೆ ಬರ್ತದೆ ಅಂದ್ರೆ ನಿಮಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತೇಳಿ, ಅಥವಾ A, B, C, D ಅಂತ 4 ವರ್ಗ ಇರ್ತದೆ. ಅದರಲ್ಲಿ B ಗುಂಪು ಅಥವಾ ಕ್ಲಾಸ್ 2 ಆಫೀಸರ್ ಇವರು. ನೋಡಿ ಅದ್ಭುತವಾದ ವ್ಯವಸ್ಥೆ. ಇದು ಕೂಡ ಹಾಗೆ B ಗುಂಪಿನ ಹುದ್ದೆ. ಒಂದು ಒಳ್ಳೆ ಅದ್ಭುತವಾದ ಅವಕಾಶ. ಸೊ ನೆಕ್ಸ್ಟ್ ನೋಡುವ ಹಾಗಿದ್ರೆ, ಇಲ್ಲಿ 2 ಭಾಗಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ BSc ಪದವಿ ಅಂತ ಏನಿದೆಯಲ್ಲ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಸೊ ಅಲ್ಲಿ ಏನ್ ಮಾಡಿದ್ದಾರೆ, BSc ಕೃಷಿ 85 ಹುದ್ದೆ BSc ಕೃಷಿ, BSc ಆನರ್ಸ್ ಈ ಪದವೀಧರರಿಗೆ ಇಟ್ಟಿದ್ದಾರೆ. ಇನ್ನು ಈಗ ನಾನು ಹೇಳಿದ ಒಟ್ಟು ಹುದ್ದೆಯಲ್ಲಿ ಇನ್ನು 15% ಯಾರಿಗೆ ಅಂದ್ರೆ BTech, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ರೀತಿಯ ಈ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮ್ಗೆ ಕ್ಲಿಯರ್ ಆಗ್ತದೆ. ಪ್ರಮುಖ ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ 10/5 ಪದವಿ ಪಡೆದಿರಬೇಕು. ಯಾರು ಅಂತ ಹೇಳಿದ್ರೆ ಈ ಪದವಿಯನ್ನ ಯಾವ ಡೇಟ್ ಒಳಗೆ ಆಗಿರ್ಬೇಕು ಅಂದ್ರೆ ಈ ಡೇಟ್ 10 ನಿಮ್ಮಲ್ಲಿ ಸರ್ಟಿಫಿಕೇಟ್ ಇರಬೇಕು. ಆಲ್ರೆಡಿ ಪದವಿ ಆಗಿ ನಿಮ್ಮಲ್ಲಿ ಸರ್ಟಿಫಿಕೇಟ್ ಬಂದಿರಬೇಕು. ಸೊ ಆಗ ನಿಮ್ಗೆ ಅದು ಸಹಕಾರಿ ಆಗ್ತದೆ. ಇದು ಒಂದು ಪಾಯಿಂಟ್ ಆಯ್ತು. ಇನ್ನೊಂದು ನೆಕ್ಸ್ಟ್ ನೋಡುವ. ಸೊ ವಯೋಮಿತಿ ಏನು, ಏಜ್ ಲಿಮಿಟ್ ಬಹಳ ಅದ್ಭುತವಾಗಿದೆ ನೋಡಿ. ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ, ಹಿಂದುಳಿದ ವರ್ಗದವರಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 45 ವರ್ಷ, ಇನ್ನು ವಿಶೇಷ ಚೇತನರಿಗೆ 10 ವರ್ಷ ಹೆಚ್ಚುವರಿಯಾಗಿ ಸಿಗ್ತದೆ. ಮಾಜಿ ಸೈನಿಕರಿಗೆ ಇವರಿಗೆಲ್ಲ ವಿಶೇಷ ರಿಯಾಯಿತಿಗಳು ಕೂಡ ಇದೆ. ಇದು ಕನಿಷ್ಠ 18 ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಪದವಿ ಆಗುವಾಗ 18 ಅಲ್ಲ, ಕನಿಷ್ಠ 21 ಆಗಿರ್ತದೆ. ಬಹಳ ಅಪರೂಪದಲ್ಲಿ ಹಾಗಾಗೋ ಪ್ರಕರಣ ಇದೆ. ಸೊ ನಿಮ್ಮ ಗರಿಷ್ಠ ವಯಸ್ಸನ್ನ ನೋಡ್ಕೊಳ್ಳಿ. ಈ ವಯಸ್ಸಿನವರು ಅರ್ಜಿ ಸಲ್ಲಿಸಬಹುದು. ರೈಟ್. ನೆಕ್ಸ್ಟ್ ನೋಡುವ. ಬಹಳ ಅವಕಾಶ ಇದೆ, ಇದನ್ನು ಉಪಯೋಗಿಸಿಕೊಳ್ಳಿ. ಮತ್ತೆ ಇನ್ನೊಂದು ಈ ಮಧ್ಯದಲ್ಲಿ ತಮಗೆ ಹೇಳ್ತಾ ಇದ್ದೇನೆ, ನಮ್ಮ ನರೇನ್ ಅಕಾಡೆಮಿಯಲ್ಲಿ ಏನು 3 ಪೇಪರ್ ಇದೆ. ಅದರಲ್ಲಿ ಸಾಮಾನ್ಯ ಜ್ಞಾನದ ಪೇಪರ್ಗೆ ನಮ್ಮಲ್ಲಿ ಒಂದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್. ಈ ವಿಡಿಯೋ ಕೊನೆಗೆ ಹೇಳ್ತೇನೆ ಸಂಪೂರ್ಣ ಮಾಹಿತಿ. ಖಂಡಿತ ನೀವು ಜಾಯಿನ್ ಆದ್ರೆ ಆ ಸಾಮಾನ್ಯ ಪತ್ರಿಕೆಯನ್ನು ಪಾಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮುಂದೆ ನೋಡುವ. ಇಲ್ಲಿ ಬಹಳ ಪ್ರಮುಖವಾದ ವಿಷಯ ಏನು ಅಂತ ಹೇಳಿದ್ರೆ, ಯಾವ ದಿನಾಂಕದಿಂದ ಅರ್ಜಿ ಪ್ರಾರಂಭ ಅಂದ್ರೆ ಏಪ್ರಿಲ್ 19, ಅಂದ್ರೆ ಈಗಾಗಲೇ
ಪ್ರಾರಂಭ ಆಗಿದೆ. ಸೊ ಓಕೆ, ಬಹಳ ಇಂಪಾರ್ಟೆಂಟ್. ಮೇ 10 ಕೊನೆಯ ದಿನಾಂಕ. ಶುಲ್ಕ ಪಾವತಿ ಮಾಡಲು 12 ಮೇ. ಇನ್ನೊಂದು, ಯಾವಾಗ ಎಕ್ಸಾಮ್ ಕೂಡ ಡೇಟ್ ಕೊಟ್ಟು ಬಿಟ್ಟಿದ್ದಾರೆ ನೋಡಿ, ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಜೂನ್ 6 ತಾರೀಕಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನು ನೀವು ಸ್ಪರ್ಧಾತ್ಮಕ, ಇದು ಓನ್ಲಿ ಕ್ವಾಲಿಫೈಗೆ ಮಾತ್ರ. ಯಾರಿಗೆ? ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇದ್ದವರಿಗೆ ಮಾತ್ರ ಅನ್ವಯಿಸುವಂತದ್ದು. ಅಂದ್ರೆ ಎಲ್ಲರಿಗೂ ಅನ್ವಯಿಸೋದಿಲ್ಲ, ಯಾಕೆಂದ್ರೆ ಯಾರು ಕನ್ನಡ ಮೀಡಿಯಂದಲ್ಲಿ ಕಲ್ತಿದ್ದಾರೆ ಅವರಿಗೆ ಅದು ಅಗತ್ಯ ಇರುವುದಿಲ್ಲ. ಯಾರು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾರೆ ಅವರಿಗೆ ಬೇಕಾಗ್ತದೆ. ಅದು ಇದನ್ನು ನೋಡ್ಕೊಳ್ಳಿ. ಇನ್ನು ನಿಮಗೆ ರ್ಯಾಂಕ್ ಕೊಡುವಂತದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1, ಪತ್ರಿಕೆ 2, 7 ತಾರೀಕಿಗೆ ಬೆಳಿಗ್ಗೆ 1, ಮಧ್ಯಾಹ್ನ 1. ಇದು ನಿಮಗೆ ಹುದ್ದೆಯನ್ನು ಕೊಡುವಂಥದ್ದು ಇದು. ಹಾಗಂತೇಳಿ ಈ ಪತ್ರಿಕೆ ಇದೆಯಲ್ಲ, ಇದು ಜಸ್ಟ್ ಪಾಸ್ ಆದಾಯ್ತು ಕ್ವಾಲಿಫೈಗೆ. ಯಾರಿಗೆ? ಎಲ್ರಿಗೂ ಅಲ್ಲ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ವೆಬ್ಸೈಟ್ ನೋಡಿ, ಇಲ್ಲಿ KE ವೆಬ್ಸೈಟ್ ನೋಂದಣಿ. ಓಕೆ, ಅಪ್ಲೋಡ್ 2-3 ಹಂತಗಳಿದೆ. 1ನೇ ಹಂತ KE ವೆಬ್ಸೈಟ್ಗೆ ಹೋಗಿ ನೋಂದಣಿ ಮಾಡ್ಕೊಳ್ಳಿ, ಭರ್ತಿ ಮಾಡಿ ಎಲ್ಲ ದಾಖಲೆಗಳನ್ನ, ಆನ್ಲೈನ್ ಶುಲ್ಕ ಪಾವತಿ ಮಾಡಿ. ಯಾವುದೇ ಕಾರಣಕ್ಕೆ ನೋಡಿ, ಇಲ್ಲಿ ಬಹಳ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಬೇರೆ ಮೆಥಡ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕಿಲ್ಲ. ಯಾವುದು? ಶುಲ್ಕವನ್ನ ಆನ್ಲೈನ್ ಮುಖಾಂತರವೇ ಮಾಡಬೇಕು. 2ನೇದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಂಥದ್ದು. ಸಂಸ್ಥೆ ಯಾವುದು? KEA. ಕ್ಲಿಯರ್ ಆಗಿದೆ. ಇಲ್ಲಿ ಶುಲ್ಕ ಎಷ್ಟು? ಸಾಮಾನ್ಯ ಅಭ್ಯರ್ಥಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೈನಿಕರಿಗೆಲ್ಲ, ಮಾಜಿ ಸೈನಿಕರಿಗೆ 500 ರೂಪಾಯಿ, ವಿಶೇಷ ಚೇತನರಿಗೆ 250 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನೀವು ಆನ್ಲೈನ್ ಅಲ್ಲೇ ಭರ್ತಿ ಮಾಡಬೇಕು. ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೆ ಶುಲ್ಕವನ್ನ ಮರುಪಾವತಿ ಮಾಡುವುದಿಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೈಸ್. ಓಕೆ, ಮುಂದೆ ನೋಡುವ. ಬಹಳ ಅದ್ಭುತ ಅವಕಾಶ ಇದೆ. ಇನ್ನು 3 ಹಂತಗಳು, ಯಾವ ರೀತಿ ನಿಮಗೆ ಈ ಹುದ್ದೆ ಪ್ರಾಪ್ತಿ ಆಗ್ತದೆ ಅಂತೇಳಿ. ಮೊದಲೇದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ. ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರಾಜ್ಯದ ವ್ಯಕ್ತಿ ಕೂಡ ಇಲ್ಲಿ ಅರ್ಜಿ ಹಾಕ್ಬೋದು. ಎಸ್, BSc ಆದವರು ಮಹಾರಾಷ್ಟ್ರದವ್ರು ಹಾಕ್ಬೋದು. ಆದ್ರೆ ಕರ್ನಾಟಕದಲ್ಲಿ ಅವರು ಜಾಬ್ ಮಾಡೋದ್ರಿಂದ ಈ ಭಾಷಾ ಪತ್ರಿಕೆ ಪಾಸ್ ಆಗ್ಲೇಬೇಕು. ಇನ್ನು ಕರ್ನಾಟಕದಲ್ಲಿ ಓದಿದವರಿಗೆ ಹೇಗೆ ಸರ್ ಅಂತ ಹೇಳಿದ್ರೆ, ಯಾರು SLC ವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿದ್ದಾರೆ ಅವರಿಗೆ ಇದು ಅಗತ್ಯ ಇಲ್ಲ. ಆದ್ರೂ ಕೂಡ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇನು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಅದರ ಒಂದು 50-40 ಪೇಜ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರೆಲ್ಲ ಅರ್ಜಿ ಹಾಕ್ತೀರಿ ಓದಿ ಚೆನ್ನಾಗಿ ಈ ಮಾಹಿತಿಯನ್ನು ತೆಗೆದುಕೊಳ್ಳಿ. ಬಹಳ ಅದ್ಭುತ ಅವಕಾಶ ಇದೆ. 2ನೇದು ಸ್ಪರ್ಧಾತ್ಮಕ ಪರೀಕ್ಷೆ. ನೋಡಿ, ಇದೇ ನಿಮಗೆ ಹುದ್ದೆಯನ್ನು ತಂದು ಕೊಡುವಂಥದ್ದು. ಹಾಗಂತೇಳಿ ಈ ಪರೀಕ್ಷೆ ಬಹಳ ಇಂಪಾರ್ಟೆಂಟು, ಎಲ್ಲವೂ ಇಂಪಾರ್ಟೆಂಟೇ. ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ OMR ಅಲ್ಲಿ 4 ಪ್ರಶ್ನೆಗಳು, ಅಂದ್ರೆ ಒಂದು ಪ್ರಶ್ನೆಗೆ 4 ಆಯ್ಕೆಗಳು ಕೊಟ್ಟಿರ್ತಾರೆ. OMR ಅಲ್ಲಿ ರೈಟ್ ಮಾಡುವಂಥದ್ದು ಅಥವಾ ಅದು ಹೊಂಡ ತುಂಬಿಸುವಂತ ಪ್ರಕ್ರಿಯೆ. ಸೊ ಆ ರೀತಿ ಪ್ರಕ್ರಿಯೆ ಇರ್ತದೆ. ಬಹಳ ಅದ್ಭುತವಾದ ವ್ಯವಸ್ಥೆ ಇದೆ. 3ನೇ ಹಂತ ದಾಖಲಾತಿ, ಇಂಟರ್ವ್ಯೂ, ದಾಖಲಾತಿ ಪರಿಶೀಲನೆ ಆಗಿ ನಿಮಗೆ ಫೈನಲ್ ಆಗುವಂಥದ್ದು. ಈ 3 ಹಂತಗಳನ್ನ ನೀವು ನೆನ್ಪಿಡಿ. ಯಾರಿಗೆ ಕಡ್ಡಾಯ? ನೋಡಿ, ಇಲ್ಲಿ ಕೊಟ್ಟಿದ್ದೇನೆ. ಯಾರಿಗೆ ಕಡ್ಡಾಯ ಅಂದ್ರೆ SSLC ಅಥವಾ ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ಓದಿದ ಎಲ್ಲಾ ಅಭ್ಯರ್ಥಿಗಳಿಗೆ. ವಿನಾಯಿತಿ ಯಾರಿಗೆ? SSLC ಯಲ್ಲಿ ಕನ್ನಡ ಭಾಷೆಯನ್ನು ಓದಿ ತರಗತಿಗಳಿಗೆ ವಿನಾಯಿತಿ ಇದೆ. ನೋಡಿ, SSLC ವರೆಗೆ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿದ್ರೆ ಅವರಿಗೆ ಇದು ಅಗತ್ಯ ಇಲ್ಲ, ಕಡ್ಡಾಯ ಕನ್ನಡ ಪೇಪರ್. ಆಗ ನಾನು ಹೇಳಿದಾಗೆ ಬೇರೆಯವರಿಗೆ ಅದು ಅಗತ್ಯ ಇದೆ. ಪ್ರಮುಖ ಸೂಚನೆ, ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿದೆ. ಕ್ವಾಲಿಫೈ ಜಸ್ಟ್. ಯಾಕೆ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ ಜಾಬ್ ಮಾಡೋದ್ರಿಂದ ಕನ್ನಡ ಭಾಷಾ ಜ್ಞಾನ ನಿಮಗೆ ಬಹಳ ಮಹತ್ವದಿದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಇದೊಂದು ನಿಯಮ ಮಾಡಿದೆ. ಇನ್ನು ಎಷ್ಟು ಅಂತ ಹೇಳಿದ್ರೆ 150 ಅಂಕಗಳಲ್ಲಿ ಕನಿಷ್ಠ ನೀವು ಎಷ್ಟು ತಗೊಳ್ಬೇಕು? 50. 49 ತಗೊಂಡ್ರೆ ಅರ್ಹತೆ ಪಡೆಯುವುದಿಲ್ಲ. ನೆನ್ಪಿಟ್ಕೊಳ್ಳಿ, 150ಕ್ಕೆ 150 ತಗೊಂಡ್ರೆ ಓಕೆ, ಅದು ಇನ್ನೊಂದು ವಿಷಯ. ಬಟ್ ಕನಿಷ್ಠ ನಿಮಗೆ 50 ಬರ್ಬೇಕು. 49 ತಗೊಂಡ್ರೆ ನೀವು ಅರ್ಹತೆ ಪಡೆಯುವುದಿಲ್ಲ, ಜಸ್ಟ್ ಕ್ವಾಲಿಫೈಗೆ. ಬಟ್ ಕನಿಷ್ಠ ಎಷ್ಟು? 50 ತಗೊಳ್ಬೇಕು ಅಂಕಗಳು. ಓಕೆ, ನೆಕ್ಸ್ಟ್ ನೋಡಿ, ಇದರಲ್ಲಿ ನಿಮಗೆ ಪತ್ರಿಕೆ ಅಂತ ಕೊಟ್ಟಿದ್ದೇನೆ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಇದು ಏನು ಸಾಮಾನ್ಯ ಅಂತ ಹೆಸರಿದ್ರು ಕೂಡ ಅಭ್ಯರ್ಥಿಗಳೇ ಅಥವಾ ವಿದ್ಯಾರ್ಥಿಗಳೇ, ಇದು ಬಹಳ ಅದ್ಭುತವಾದ ಪತ್ರಿಕೆ. ಎಲ್ಲ ವಿಷಯಗಳಿದೆ: ಪ್ರಚಲಿತ ವಿದ್ಯಮಾನ, ಸಾಮಾನ್ಯ ಜ್ಞಾನ, ಕರ್ನಾಟಕ ಮತ್ತು ಭಾರತದ ಎಲ್ಲ ಇತಿಹಾಸ, ಪ್ರಾಚೀನ ಮಧ್ಯಕಾಲೀನ, ಭೂಗೋಳ ಜ್ಞಾನ, ಸಂವಿಧಾನ,
ಸಾರ್ವಜನಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ಎಲ್ಲ ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಇದು ಬಹಳ ಪ್ರಮುಖವಾದ ಪೇಪರ್. ಆಮೇಲೆ ಇನ್ನೊಂದು ಪೇಪರ್ ಯಾವುದು ಅಂತ ಹೇಳಿದ್ರೆ, ಈಗ ನೀವು ಯಾರು ಅರ್ಜಿ ಹಾಕ್ತಾ ಇದ್ದೀರಿ, BSc ಅಗ್ರಿ, ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಪೇಪರ್ ಇದೆ. ಈ ಎರಡೂ ಪೇಪರ್ ನಿಮಗೆ ರ್ಯಾಂಕ್ ಅನ್ನು ತಂದು ಕೊಟ್ರೆ ನೀವು ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಅಭ್ಯರ್ಥಿ ಕನಿಷ್ಠ ಜಸ್ಟ್ ಕ್ವಾಲಿಫೈ ಆಗ್ಲಿಕ್ಕೆ 35 ಅಂಕ. ಆದ್ರೆ ಯಾವ ಆಧಾರದಲ್ಲಿ ನೇಮಕ ಆಗ್ತದೆ? ಈಗ 630 ಪ್ಲಸ್ ಹುದ್ದೆಯನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ವ. ಆಕಸ್ಮಿಕ ಇಲ್ಲಿ ಕಟ್ ಆಫ್ ಹೇಗೆ ಆಗ್ತಂದ್ರೆ ಎಲ್ಲ 80% ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಇಟ್ಕೊಳ್ವ. ಈಗ ಬೇಕಾಗಿದೆ ಎಷ್ಟು? ವರ್ಗವಾರು, ಆಯಾ ವರ್ಗವಾರು ಎಲ್ಲರೂ 80% ತಗೊಂಡ್ರೆ 80 ತಗೊಂಡ್ರೆ ಎಲ್ಲ ಸೆಲೆಕ್ಟ್ ಆಗ್ತಾರೆ ಅಷ್ಟೇ. ಎಲ್ಲ 40 ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳುವ, 40 ತಗೊಂಡವರೇ ಆ ವರ್ಗದಲ್ಲಿ ಆಗ್ತಾರೆ. ಕಟ್ ಆಫ್ ಅಂದ್ರೆ ಎಲ್ಲಿಗೆ ನಿಂತಿದೆ ಅದು ಕಟ್ ಆಫ್. ಈಗ ಸಾಮಾನ್ಯದಲ್ಲಿ ಒಬ್ಬ 80% ತಗೊಂಡಿದ್ದಾನೆ, ಅಲ್ಲಿಂದ ಕಟ್ ಆಫ್. ಅವ್ರಿಗೆ ಎಷ್ಟು ಬೇಕಾಗಿದೆ? ಸಾಮಾನ್ಯದ ಹುದ್ದೆಗಳು 10 ಬೇಕಾದ್ರೆ 10 ಜನರಿಗೆ ಸೆಲೆಕ್ಟ್ ಆಗ್ತದೆ, 79 ಆಗುದಿಲ್ಲ. ಅದೇ ರೀತಿ ಕಟ್ ಆಫ್ ಹಾಗೆ. ಹಾಗೆ ಕನಿಷ್ಠ ಎಷ್ಟು ಅಂದ್ರೆ 35%. ಇದು ನೆನ್ಪಿಟ್ಕೊಳ್ಳಿ, ಕಟ್ ಆಫ್ ಆಧಾರದಲ್ಲಿ ನಿಮಗೆ ನಿರ್ಧಾರ ಆಗುವಂಥದ್ದು. ರ್ಯಾಂಕ್ ಅಂತ ಹೇಳ್ಬೋದು ಅಷ್ಟೇ. ನೀವು ಸ್ಪರ್ಧೆ ಮಾಡಿದ್ರಿ, ಹೇಗೆ ನೀವು ಓಟದಲ್ಲಿ ಯಾರು ಮೊದಲು ಅವರಲ್ವಾ, ಹಾಗೆ ಅಲ್ಲಿ ನಿಮ್ಮ ಅಂಕಗಳು ಇಲ್ಲಿ ನಿರ್ಧಾರ ಆಗ್ತದೆ. ಓಕೆ, ಈ 2 ಪೇಪರ್ಗಳನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ 1/4 ಭಾಗ ಕಡಿತ ಆಗ್ತದೆ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್. ನೀವು ಒಂದು ಪ್ರಶ್ನೆಯನ್ನು ಓದಿದ್ರಿ, ರೈಟ್ ಮಾಡಿದ್ರಿ, ಅದು ಸರಿಯಾಗಿ ಆದ್ರೆ ಅಂಕ ಸಿಕ್ತು, ಅಕಸ್ಮಾತ್ ರಾಂಗ್ ಆದ್ರೆ ಅಲ್ಲಿ ಮೈನಸ್ ಆಗ್ತದೆ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಬೇಕು. ಉತ್ತರಿಸಿದ್ದರೆ ಯಾವುದೇ ವೃತ್ತವನ್ನು ಶೇರ್ ಮಾಡದಿದ್ದರೆ ಆ ಪ್ರಶ್ನೆಗೆ ಅಂಕ ನೀಡುವುದಿಲ್ಲ. ನೀವು ಪ್ರಶ್ನೆಗೆ ಆನ್ಸರೇ ಮಾಡಲಿಲ್ಲ ಅಂದ್ರೆ ಪ್ರಶ್ನೆನೇ ಬರುವುದಿಲ್ಲ ಅಲ್ಲಿ. ಸೊ ಇದು ಒಂದು ನಿಮಗೆ ಒಂದು ಅವಕಾಶ ಇದೆ. ನೋಡಿ, ಇಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾದ ವಿಷಯ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ಯಾವ ವರ್ಗದಲ್ಲಿ ಬರ್ತೀರಿ, ಆ ವರ್ಗದ ಜಾತಿಯ ಆದಾಯ ಅದು ಇದ್ರೆ ಮಾತ್ರ, ಸರಿಯಾಗಿ ದಾಖಲೆ ಇದ್ರೆ ಮಾತ್ರ ಇದರಲ್ಲಿ ನೀವು, ಅಂದ್ರೆ ಸಾಮಾನ್ಯದಲ್ಲಿ ನೀವು ಮಾಡ್ಬೋದಾ ಅಂದ್ರೆ ಖಂಡಿತ ಕಾಂಪಿಟ್ ಮಾಡಬಹುದು. ಆದ್ರೆ ಆ ರಿಸರ್ವೇಶನ್ ಬೇಕು ಅಂತಂದ್ರೆ ಅದು ಪ್ರವರ್ಗ, ವರ್ಗ 2A 2B ಇದೇನಿದೆ, ಸರಿಯಾದ ದಾಖಲೆ ನಿಮ್ಮ ಹತ್ರ ಇದ್ರೆ ಮಾತ್ರ ಆ ವರ್ಗದಲ್ಲಿ ಸ್ಪರ್ಧೆ ಮಾಡಿ. ಇಲ್ಲ ಸಾಮಾನ್ಯದಲ್ಲಿ ಮಾಡಬಹುದಾ ಸರ್ ಅಂತಂದ್ರೆ ಖಂಡಿತ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಸರಿಯಾಗಿ ದಾಖಲೆ ಇಲ್ಲ, ನಿಮ್ಮ ಜಾತಿ ಯಾವುದು ಅಂತ ನೀವು ನಮೂದಿಸಿದ್ರು ಕೂಡ ನೀವು ಸಾಮಾನ್ಯ ವರ್ಗದಲ್ಲಿ ಸ್ಪರ್ಧೆ ಮಾಡಬಹುದು. ಬಹಳ ಇಂಪಾರ್ಟೆಂಟ್. ಅದು ತುಂಬಾ ಜನರಿಗೆ ಕನ್ಫ್ಯೂಸ್ ಇದೆ. ಸರ್ ಸರ್ಟಿಫಿಕೇಟ್ ಇಲ್ಲ, ಏನ್ ಮಾಡೋದು ನಾನು ಅಂತ ಹೇಳಿದ್ರೆ ಖಂಡಿತ ಸಾಮಾನ್ಯದಲ್ಲಿ ಸ್ಪರ್ಧೆ ಮಾಡಬಹುದು. ಗ್ರಾಮೀಣ ಅಭಿವೃದ್ಧಿ ಅಂತ ನೀವು ತಗೊಳ್ಳೋದಾದ್ರೆ ಅದು ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮ ಹತ್ರ. ಇನ್ನು ಕನ್ನಡ ಮಾಧ್ಯಮದ ಬಗ್ಗೆ ಇದ್ರೆ ಅದು 10ನೇ ತರಗತಿವರೆಗೆ ಅದು ರಿಯಾಯಿತಿ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ಅಂತ ಹೇಳಿದ್ರೆ ಆ ಪೇಪರ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕನ್ನಡದಲ್ಲಿ ಓದಿದ್ದಾರೆ ಅಂತ ಇರ್ತದೆ ಎಲ್ಲ, ಅದು ಬೇಕಾಗ್ತದೆ. ಅದು ಒಂದು ಸರ್ಟಿಫಿಕೇಟು. ಮಾಜಿ ಸೈನಿಕರಾದ್ರೆ ಆ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟು. ವಿಶೇಷಚೇತನದಲ್ಲಿ ನೀವೇನಾದ್ರು ಸೌಲಭ್ಯ ಪಡೆದ್ರೆ ಆ ಸರ್ಟಿಫಿಕೇಟು. ತೃತೀಯ ಲಿಂಗ ಅದು ನಿಮ್ಗೆ ಗೊತ್ತಿದೆ, ಆ ಒಂದು ಇದ್ರೆ ಅದು ಸರ್ಟಿಫಿಕೇಟ್ ಕೂಡ ಬಹಳ ಇಂಪಾರ್ಟೆಂಟ್. ಈ ಎಲ್ಲ ದಾಖಲೆಗಳು ಬಹಳ ಪ್ರಮುಖವಾಗಿರೋದ್ರಿಂದ ಅದಕ್ಕೆ ಹೇಳಿದ್ದು, ನಿಮ್ಮ ಹತ್ರ ದಾಖಲೆಗಳು ಸರಿಯಾಗಿದ್ರೆ ಮಾತ್ರ ಆ ವರ್ಗದಲ್ಲಿ ಹೋಗಿ. ಇಲ್ಲ ಸಾಮಾನ್ಯದಲ್ಲಿ ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು. ಓಕೆ, ನೀವು ಅರ್ಥ ಸುತ್ತಿನಲ್ಲಿ ಅಂತ ಹೇಳಿದ್ರೆ ಪೇಪರ್ 1 ಪೇಪರ್ 2 ಏನು ನಿಮ್ಗೆ ರ್ಯಾಂಕ್ ತಂದು ಕೊಡ್ತದೆ, ಆ 2 ಪೇಪರ್ಗಳಲ್ಲಿ ರ್ಯಾಂಕ್ ಅಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಮುಂದಿನ ಹಂತ ಯಾವುದು ಅಂದ್ರೆ ದಾಖಲಾತಿ ಪರಿಶೀಲನೆ. ಇದು ಬಹಳ ಇಂಪಾರ್ಟೆಂಟು. ನಾನು ಪ್ರಥಮದೇ ಹೇಳಿದಾಗೆ ನಿಮ್ಮ ವರ್ಗ ಮತ್ತೊಂದು ಎಲ್ಲ ದಾಖಲೆಗಳು ಸರಿಯಾಗಿದ್ದು ಅಲ್ಲಿ ತಗೊಂಡು ಹೋದ್ಮೇಲೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವಾಗಲೂ ಪರಿಗಣಿಸುವಂಥದ್ದು SLC ಮಾರ್ಕ್ಸ್ ಕಾರ್ಡ್. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ನೀವು ಪದವಿ ಪಡೆದಿದ್ದೀರಿ, ಯಾವುದೆಲ್ಲ ಪದವಿ, ಈಗ BSc ಆನರ್ಸ್, BSc ಅಗ್ರಿ ಇದೆಯಲ್ಲ, ಎಲ್ಲ ಸೆಮಿಸ್ಟರ್ ಪ್ರಮಾಣ ಪತ್ರಗಳು ಅಂದ್ರೆ ಮಾರ್ಕ್ಸ್ ಕಾರ್ಡ್ ಬಹಳ ಇಂಪಾರ್ಟೆಂಟ್. ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬಹಳ ಇಂಪಾರ್ಟೆಂಟ್. ನೀವು ಯಾವ ವರ್ಗದಲ್ಲಿ ಯಾವ ಜಾತಿ ಆಧಾರದಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿದ್ರಿ ಅದರ ದಾಖಲಾತಿ ಬಹಳ ಇಂಪಾರ್ಟೆಂಟ್. ಮೀಸಲಾತಿ ಕೋರಿರುವ ಯಾವುದೇ ಮೀಸಲಾತಿ ಇರ್ಬೋದು, ಅದು ಪ್ರಮಾಣ ಪತ್ರಗಳು. ಅದು ಈಗ ಉದಾಹರಣೆಗೆ OBC ಇರ್ಬೋದು, ಪರಿಶಿಷ್ಟ ಜಾತಿ ಪಂಗಡ, ಅಥವಾ ನೀವು ಕನ್ನಡ ಮಾಧ್ಯಮದಿಂದ ರಿಯಾಯಿತಿ ಪಡೆದಿದ್ರೆ ಅದು ಎಲ್ಲ ದಾಖಲೆಗಳು ಇಲ್ಲಿ ಕೇಳಿದ್ದಾರೆ, ಅದು ಕೂಡ ಸಲ್ಲಿಸಬೇಕು. ಈ ಪರಿಶೀಲನೆ ಆದ್ಮೇಲೆ ನಿಮಗೆ ಕಂಪಲ್ಸರಿ ಜಾಬ್ ಸಿಕ್ಕಿ ಅದ್ಭುತವಾದ, ನಾನು ಆಗ ಹೇಳಿದಾಗೆ ಸಾಧಾರಣ 69,500 ಅಂತ ಹೇಳಿದ್ರೆ ಅದ್ಭುತವಾದ ಅವಕಾಶ. ಅರ್ಜಿ ಸಲ್ಲಿಸುವಾಗ ವಹಿಸಬೇಕಾದ ಎಚ್ಚರಿಕೆ ಅಂಶಗಳು ಅಂತೇಳಿ, ಅರ್ಜಿ ಸಲ್ಲಿಸುವಾಗ ಎಚ್ಚರಿಸಬೇಕಾದ ಅಂಶಗಳು ಅಂತೇಳಿ ಅಂದ್ರೆ ನೀವು ಜಾಗೃತಿ ಇರಬೇಕಾಗಿದ್ದು ಏನು. ಸೊ ಇತ್ತೀಚಿನ ಪಾಸ್ಪೋರ್ಟ್ ಬಹಳ ಇಂಪಾರ್ಟೆಂಟ್. ನೀವು ಯಾವುದೋ ಹಳೆ ಕಾಲದ ಯಾವುದೋ ನೋಡಿ ಅಥವಾ ಯಾವುದೋ ಹಿಪ್ಪಿಯಾಗಿ ಕೂದಲು ಬಿಟ್ಟಿದ್ದೆಲ್ಲ ಇಲ್ಲ, ಲೇಟೆಸ್ಟ್ ಆಗಿ ಸ್ಮಾರ್ಟ್ ಆಗಿದ್ದು ಒಂದು ಫೋಟೋ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹಾಗೆ ಗೊಂದಲದಲ್ಲಿ ಏನೋ ಒಂದು ಅರ್ಜಿ ಸಲ್ಲಿಸಿ ಬಿಡ್ತಾರೆ, ಅದು ಬಹಳ ಇಂಪಾರ್ಟೆಂಟು.
ಅದು ಈ ಸೈಜ್ ಕೂಡ ಇಲ್ಲಿ ಕೊಟ್ಟಿದ್ದೇವೆ, ಆ ಸ್ಕ್ರೀನ್ಶಾಟ್ ತಗೊಳ್ಳಿ. ಅರ್ಜಿಯಲ್ಲಿ ಸಕ್ರಿಯವಾಗಿರೋ ಮೊಬೈಲ್ ನಂಬರ್, ಎಸ್, ಈಗ ಏನು ಯೂಸ್ ಮಾಡ್ತಾ ಇದ್ರಿ ಮೊಬೈಲ್ ನಂಬರ್ ಅದೇ ಕೊಡಬೇಕು. ಯಾವುದೆಲ್ಲ ಮಾಡಬಾರದು ಅಂತ ಇಲ್ಲಿ ಕೊಟ್ಟಿದ್ದೇವೆ, ಇದನ್ನ ಗಮನಿಸ್ಕೊಳ್ಳಿ. ನಿಮಗೆ ಇದು ಬಹಳ ಇಂಪಾರ್ಟೆಂಟು. ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ. ಸೊ ನಿಮ್ಮ ಭವಿಷ್ಯದ ಮೊದಲ ಹೆಜ್ಜೆ ಇಡಿ ಅಂತ ಹೇಳಿದ್ರೆ ಎಲ್ಲಿಗೆ? ಫಸ್ಟ್ ಕೆಇಗೆ ಹೋಗಿ ಏನು ಮಾಹಿತಿ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಧ್ಯಯನ ಮಾಡಿ, ನಿಮ್ಮ ವರ್ಗ ಮತ್ತೊಂದು ಎಲ್ಲ ಡೀಟೇಲ್ಸ್ಗಳನ್ನು ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳ್ತಾ, ಸೊ ನಾವು ಯಾವ ರೀತಿ ತರಬೇತಿ ಕೊಡ್ತೇವೆ, ನಿಮಗೆ ಹೇಗೆ ನಮ್ಮ ನರೇನ್ ಅಕಾಡೆಮಿ ಹೆಲ್ಪ್ ಆಗ್ಬೋದು ಅನ್ನೋದು ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ 2 ಮಾತು ಕೇಳಿ ದಯವಿಟ್ಟು, ನಿಮಗೆ ಖಂಡಿತ ಸಹಕಾರಿ ಆಗ್ತದೆ. ನೋಡಿ, ನಮ್ಮ ಬ್ರಹ್ಮಾವರದ ನರೇನ್ ಅಕಾಡೆಮಿ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ಅಲ್ಲಿ ಸಂಘಟನೆಯಾದ ಸಂಸ್ಥೆ ಆದ್ದರಿಂದ ನಾವು 3 ಅವಕಾಶಗಳನ್ನು ಕೊಟ್ಟಿದ್ದೇವೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವುದೇ ಇರ್ಬೋದು, ಈಗ ನಿಮ್ಮ ಅಗ್ರಿಕಲ್ಚರು ಆಗಿರ್ಬೋದು ಅಥವಾ UPSC, KPSC, SDA, FDA, SSC, MTS, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಫೌಂಡೇಶನ್ ಕೋರ್ಸ್ ಅಂತಿದೆ. ಸಂವಿಧಾನ, ಇತಿಹಾಸ ಅಂತ ಹೇಳಿದ್ರೆ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಇತಿಹಾಸ, ಜಿಯೋಗ್ರಫಿ ಇತ್ಯಾದಿ ಬಗ್ಗೆ ಸಮಗ್ರ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇದು ಒಂದು ನಿಮಗೆ ಅವಕಾಶ ಆಗ್ತದೆ. ಉಚಿತವಾಗಿ ನೋಡಿ. ಇದರ ಫೌಂಡೇಶನ್ ಇದ್ದಾಗೆ, ಹಾಗೆ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್. ಇದು ನಿಮಗೆ ಉಚಿತವಾಗಿ ನೋಡಿ ಕಲಿಯುವಂಥದ್ದು. ಇಲ್ಲ ನನಗೆ ಇದು ಆ್ಯಡ್ ಮತ್ತೊಂದೆಲ್ಲ ಬಂದು ರಗಳೆ ಆಗ್ತದೆ, ನಾನು ನನ್ನದೇ ಅನುಕೂಲ ಶಾಂತವಾಗಿ ನೋಡಬೇಕು ಅಂತಿದ್ರೆ ನಮ್ಮದು ಸ್ವಂತ ಆ್ಯಪ್ ಇದೆ, ನರೇನ್ ಅಕಾಡೆಮಿ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ. ನಾನು ಆಗ ಹೇಳಿದಾಗೆ ಒಂದು ಸಾಂಕೇತಿಕವಾದ ಫೀಸ್ ಅನ್ನು ಇಟ್ಟಿದ್ದೇವೆ, ಕೇವಲ 2,000. ಯಾಕೆ? ನಮ್ಮದೊಂದು ಸೋಷಿಯಲ್ ಎಂಟರ್ಪ್ರೈಸಸ್ ನೆಲೆಯಲ್ಲಿ ಸಂಘಟನೆಯಾದ ಸಂಸ್ಥೆ ಪ್ರಕಾರ ಈ ರೀತಿ ನಾವು ಡಿಸೈನ್ ಮಾಡಿದ್ದೇವೆ. ಏನು ಸಾಮಾನ್ಯ ಪತ್ರಿಕೆ ಇದೆಯಲ್ಲ ಅದಕ್ಕೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ. ಖಂಡಿತ ಅದು ನೋಟ್ ಮಾಡ್ಕೊಳ್ಳಿ. ಅದು ಸಾಕಾಗ್ತದಾ? ಇಲ್ಲ, ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ತಗೊಳ್ಳಿ, KEA, ಬೇರೆ ಬೇರೆ ಪರೀಕ್ಷೆಗಳದ್ದು ಹಿಂದಿನ ಪ್ರಶ್ನೆ ತಗೊಂಡ್ರೆ ಅಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಯಾವುದೆಲ್ಲ ಬಂದಿದೆ ಪ್ರಶ್ನೆ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ಬಹಳ ಅದ್ಭುತವಾಗಿದೆ. ಇನ್ನೊಂದು ಅವಕಾಶ ಅಂದ್ರೆ ಇದು ವಿಡಿಯೋ 1 ವರ್ಷದವರೆಗೆ ಇರ್ತದೆ. ಮುಂದೆ ನೀವು UPSC, KPSC ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ. ಇನ್ನೊಂದು ನಾವು ಇಲ್ಲಿ ಏನ್ ಮಾಡ್ತೇವೆ, ಆನ್ಲೈನ್ ಟೆಸ್ಟ್ ಸಿರೀಸ್ಗಳನ್ನು ಮಾಡ್ತೇವೆ, ಅದೆಲ್ಲ ನಿಮಗೆ ಸಹಕಾರಿ ಆಗ್ತದೆ. ಸೊ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಇನ್ನೊಂದು ಅವಕಾಶ ಹೇಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಇದು ಎರಡೂ ನಮಗೆ ಸರಿಯಾಗುದಿಲ್ಲ, ಆಫ್ಲೈನ್ ಅಲ್ಲೇ ಕಲಿಬೇಕು ಅನ್ನೋರಿಗೆ ನಮ್ಮಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕೇಂದ್ರ ಇದೆ ನಮ್ದು. ಎಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಾವರದಲ್ಲಿ ಒಂದು SMS ಕಾಲೇಜ್ ಅಂತಿದೆ. ಆ ಕಾಲೇಜಿನ ಉದ್ದೇಶ ನಮ್ಮ ಗ್ರಾಮೀಣ ಭಾಗದ ಕನ್ನಡ ನಾಡಿನ ಎಲ್ಲ ಮಕ್ಕಳು ಉನ್ನತ ಹುದ್ದೆ ಪಡಿಬೇಕು ಅಂತೇಳಿ. ನಮ್ಮ ಸಂಸ್ಥೆ ಕೂಡ ಒಂದು ಸೋಷಿಯಲ್ ಎಂಟರ್ಪ್ರೈಸ್ ಇರೋದ್ರಿಂದ ನಾವೆಲ್ಲ ಸೇರ್ಕೊಂಡು ಇಲ್ಲೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಏನದು ಅಂತ ಹೇಳಿದ್ರೆ SMS IAS KS ಸ್ಟಡಿ ಸೆಂಟರ್, 2nd floor, ಹಾಲ್ ನಂಬರ್ 24, SMS ಡಿಗ್ರಿ ಕಾಲೇಜ್ ಬ್ರಹ್ಮಾವರ. ಇಲ್ಲಿ ಅಲ್ಪಾವಧಿ ದೀರ್ಘಾವಧಿ ತರಬೇತಿ ಇದೆ. ಆಫ್ಲೈನ್ ಅಲ್ಲೇ ಬೇಕಾದವರಿಗೆ ಈ ತರಬೇತಿಯನ್ನು ಪಡೀಲಿಕ್ಕೆ ಅವಕಾಶ ಇದೆ. ಕೇವಲ 30 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು, 30 ವಿದ್ಯಾರ್ಥಿಗಳಿಗೆ. ಸೊ ಇದು ಒಂದು ನಿಮಗೆ ಅವಕಾಶವನ್ನು ಪಡ್ಕೊಳ್ಬಹುದು ನೀವು. ಸೊ ಇಷ್ಟು ಹೇಳ್ತಾ, ಇನ್ನು ನಿಮ್ಗೆ ಏನಾದರೂ ಮಾಹಿತಿ ಬೇಕು, ಹೆಚ್ಚಿನ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ಆಫೀಸ್ ನೋಡಿ, ಅದು ಕ್ಲಾಸ್ ರೂಮ್ ಆಯ್ತು. ಇದು ಆಫೀಸು, ಇಲ್ಲಿ ಲಕ್ಷ್ಮಿ ಆರ್ಕೇಡ್ ಬ್ರಹ್ಮಾವರ ಅಂತ ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಶ್ರೀ ಲಕ್ಷ್ಮಿ ಆರ್ಕೇಡ್, ಸತ್ಯನಾಥ್ ಸ್ಟೋರ್, ಬ್ರಹ್ಮಾವರ, ಇದು ನಮ್ಮ ಕಚೇರಿ. ಬನ್ನಿ, ಭೇಟಿ ಕೊಡಿ. ಮಂಡೇ ಟು ಸಂಡೇ ನಮ್ದು 10 ರಿಂದ 1 ಗಂಟೆವರೆಗೆ ಇರ್ತೇನೆ, ಮಾಹಿತಿ ಕೊಡ್ತೇನೆ. ಇಲ್ಲ ಫೋನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಸಂಸ್ಥೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ www.narenacademy.ಗೆ ಭೇಟಿ ಕೊಡಿ. ಸೊ ಇಷ್ಟೊಂದು ಹೇಳ್ತಾ, ಇದು ಎಲ್ಲ ಈ ಏನು ಕೃಷಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ರಿ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ. ನೀವೆಲ್ಲ ಯಶಸ್ವಿಯಾಗಿ ಉನ್ನತ ಹುದ್ದೆ ಪಡೀರಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.